ಎಲ್ಲರದ್ದು ಅಳದೇ ಆದ ಪರಿಸ್ಥಿತಿ. ಆಯ್ಗಳು ಬತ್ತಿ ಹೋಗ್ಯವ 20 ದಿನ ಇಲ್ಲಿ ಕೂತ್ರು, ನೀವು ಅಲ್ಲಿ ಫ್ಯಾನ್ ಹಚ್ಚೋ ಕೂತ್ರಿ. ಸಿಎಂ ಸಾಹೇಬ್ ಹೇಳಿದ್ರು ಮಾಡ್ರಿ ಗಡಿಸಿರೋದಿಟ್ಟು ಮಾಡ್ರಿ, ಬರೀ ಬಕ್ಸರಿ ಮಾಡ್ಬಿಡ್ರಿ. ಅನುಕೂಲ ಮಾಡಿಕೊಟ್ರೆ ಯಾಕೆ ಹೋಗ್ತಾರೆ? ಅನುಕೂಲ ಆಗಿಲ್ಲ ಅವ್ರಿಗೆ, ಅಂಜಿ ಒಡೆ ಹೋಗ್ತಾರೆ. ಬಿಡು, ಶ್ರೀಮಂತರ ಒಡೆ ಹೋಗ್ತಾರೆ, ಬಡವರು ಒಡೆ ಹೋಗ್ತಾರೆ. ನಾವು ಎಲ್ಲರೂ ಕಳ ಮಾಡಿದ್ರೆ ಮಾತ್ರ ಸುಮಾರು ಈಗಾಗಲೇ 18 ದಿನಗಳಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ, ರಸ್ತೆ ತಡೆ ಮತ್ತು ಶಹಾಪುರ್ ಬಂದ್ ಸಂಪೂರ್ಣ ಯಶಸ್ವಿಯಾಗಿ ಸರ್ಕಾರಕ್ಕೂ ಕೂಡ ಬಿಸಿ ಮುಟ್ಟಿದ್ದರಿಂದ ನಮ್ಮನ್ನ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಮಾತುಕತೆ ಕರೆದು ಕೂಡ ಅಲ್ಲಿನ ಆದೇಶ, ಮೌಖಿಕವಾಗಿ ಆದೇಶ ಕೊಟ್ಟರು ಕೂಡ ಅಧಿಕಾರಿ ವರ್ಗ ಇವತ್ತು ಮೀನಮೇಷ ಎಣಿಸ್ತಾ ಇದೆ. ಮತ್ತು ಅದರಲ್ಲಿ ಅಣೆಕಟ್ಟಿನಲ್ಲಿ 2 ಅಣೆಕಟ್ಟಿನಲ್ಲಿ ಕೂಡ ನೀರು ಹೆಚ್ಚಿಗಿರೋದ್ರಿಂದ ಸಾವಿರಾರು ಕೋಟಿ ರೂಪಾಯಿ ಮೆಣಸಿನಕಾಯಿ ಹಾಳಾಗೋ ಸಂದರ್ಭದಲ್ಲಿ ನೀರು ಬಿಡಲೇಬೇಕಂತಕ್ಕಂಥದ್ದು ನಮ್ಮ ರೈತರ ವಾದ. ಮತ್ತು ಆ ಕಾರಣಕ್ಕಾಗಿ ನಾವೆಲ್ಲರೂ ಇಷ್ಟು ದಿನ ನಾವೆಲ್ಲ ಧರಣಿ ಸತ್ಯಾಗ್ರಹ ಅವೆಲ್ಲ ಮಾಡ್ಕೊಂತ ಬಂದೀವಿ. ಈಗ ಅಚಾನಕ್ ಸರ್ಕಾರ ಉಲ್ಟಾ ಹೊಡೆದು ನೀರು ಬಿಡದೆ ಹೋದರೆ ರೈತರ ಸರಣಿ ಆತ್ಮಹತ್ಯೆಗಳು ಮತ್ತು ಸಾವಿರಾರು ಕೋಟಿ ಮೌಲ್ಯದ ಬೆಳೆ ನಾಶ ಮತ್ತು ಬ್ಯಾಂಕ್ಗಳ ಸಾಲ ಎಲ್ಲ ಕೂಡ ಸರ್ಕಾರನೇ ಜವಾಬ್ದಾರಿ ಮತ್ತು ಜಿಲ್ಲಾಡಳಿತವೇ ಜವಾಬ್ದಾರಿ ಅಂತಕ್ಕಂಥದ್ದು. ಬೇಜವಾಬ್ದಾರಿತನದಿಂದ ಯಾರೇ ಆಗಲಿ ನಡ್ಕೊಳ್ಬಾರ್ದು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೆ. ನನ್ನ ಹೆಸರು ಮಲ್ಲಿಕಾರ್ಜುನ್ ಸತ್ಯಂಪೇಟೆ, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.